ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹೊಸ ರುಚಿಯಾದಂಥ ಗೋಲಿ ಬಜ್ಜಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮುಖ್ಯವಾಗಿ ನಮಗೆ ಮೈದಾ ಬೇಕು ರೀ, ಮತ್ತು ಮೊಸರು ಬೇಕು, ಸ್ವಲ್ಪ ಸಕ್ಕರೆ ಬೇಕು, ಆಮೇಲೆ ಇಲ್ಲಿ ಹಸಿ ಶುಂಠಿ ಸಣ್ಣ ಸಣ್ಣ ಪೀಸ್ ರೀ, ಮೆಣಸಿನ್ಕಾಯಿನೂ ಸಣ್ಣ ಸಣ್ಣ ಪೀಸ್, ಮತ್ತು ಹಸಿ ಕೊಬ್ಬರಿ ಇಟ್ಕೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ರೀ. ಹಂಗಂದ್ರೆ ಹೆಂಗೆ ಮಾಡೋದು ನೋಡೋಣ ಬರ್ರಿ. ನೋಡಿರಿ, ಮೊದಲೀಗ ಗಟ್ಟಿನ ಮೊಸರು ಚಲೋ ಇರುವಂಥ ಒಂದು 2ರಿಂದ 3 ಸ್ಪೂನ್ ಅಷ್ಟು ಇದು ಹಾಕ್ಕೊತೇನೆ ರೀ. ಮೊಸರು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನೋಡಿರಿ. ಒಂದು ಚಮಚ ಎಣ್ಣೆ ಹಾಕ್ಕೊತೀನಿ. ಇದನ್ನು ಸರಿಯಾಗಿ ಬೀಟ್ ಮಾಡ್ಕೋಬೇಕು ರೀ. ನೋಡಿರಿ, ಸರಿಯಾಗಿ ಬೀಟ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊತ ಮಿಕ್ಸ್ ಮಾಡ್ಕೊತೇನೆ ರೀ. ನೋಡಿರಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ. ಇನ್ನೂ ಮಿಕ್ಸ್ ಆಗ್ಬೇಕು ರೀ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಕೊಬ್ಬರಿ, ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿನೂ ಮಿಕ್ಸ್ ಮಾಡ್ಕೊತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಬಜ್ಜಿ ಬಿಡು ಅದಕ್ಕೆ ನಾವು ಇದು ಮಾಡೋಣಂತ ರೀ. ನೋಡಿರಿ, ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊತೇನೆ. ಈಗ ನೋಡಿರಿ, ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊತೇನೆ ನಾನು. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತೇನೆ ರೀ. ಸ್ವಲ್ಪ ಸೋಡಾ ಹಾಕಿದ್ಮೇಲೆ ನೋಡಿರಿ, ಇದನ್ನು ಸರಿಯಾಗಿ ಎಲ್ಲ ಮಿಕ್ಸ್ ಆಗೋಂಗೆ ನಾದಿ ಒಂದು ಅರ್ಧ ತಾಸು ಅಥವಾ 15 ನಿಮಿಷ ಇದನ್ನು ಹಾಗೆ ಇಟ್ಬಿಡ್ತೇನೆ ರೀ. ರುಚಿಯಾದಂಥ ಗೋಲಿ ಬಜ್ಜಿ ಇನ್ನೊಂದು ಸ್ವಲ್ಪ ಹೊತ್ತು ನೆನೆದಿಂದ ರೆಡಿ ಆಕ್ಕವ. ಹಾಗಾದ್ರೆ ಮುಂದೆ ಹೆಂಗೆ ಕರದಿಂದ ಹೆಂಗೆ ಆಕ್ಕವಂತ ನೋಡೋಣಂತ. ನೋಡಿ, ಚೆನ್ನಾಗಿ ಅರ್ಧ ತಾಸು ನೆನೆದೈತ್ರಿ ಹಿಟ್ಟು. ಇಲ್ಲಿ ಬಾಣಲೆ ಕಾಯಿ ಹಾಕಿಟ್ಟೇನೆ ಎಣ್ಣೆ. ಈಗ ನೋಡಿರಿ ಹೆಂಗೆ ನೋಡೋಣಂತ. ಗೋಲಿ ಬಜ್ಜಿ ತೊಗೊಂಡು ಹಿಂಗೆ ಬಿಡ್ಬೇಕು ರೀ. ಇವನ್ನ ಎಣ್ಣೆ ಕಾಯಿ ಹಾಕ್ತೈತಿ. ಇನ್ನೊಂದು ಸ್ವಲ್ಪ ಕಾಯಿ ಬಂದ್ಬಿಟ್ರಿ. ನೋಡಿರಿ, ಹಿಟ್ಟು ಚಲೋ ಹೊತ್ತಿನಾಗ ನೆನೆದೈತಿ. ಇದನ್ನು ತೊಗೊಂಡು ಹಿಂಗೆ ಬಿಡ್ತೇನೆ. ನೋಡಿರಿ ಹೆಂಗೆ ಬಿಡ್ತಾವೆ. ನೋಡಿರಿ, ರುಚಿಯಾದಂಥ ಒಳಗೆ ನೋಡಿರಿ ಸ್ಪಂಜ್ ಜೊತೆ ಹೇಗಾಗೈತೆ, ಎಷ್ಟು ಚೆನ್ನಾಗಿ ಬರ್ತದೆ. ಒಟ್ಟು ಹಿಟ್ಟಿರೋದಿಲ್ಲ. ರುಚಿಯಾದಂತಹ ಬಿಸಿಯಾದಂಥ ಗೋಳಿ ಬಜ್ಜಿ ರೆಡಿ ಆದವು. ನೀವು ಎಲ್ಲರೂ ಹಿಂಗೆ ಮಾಡ್ಕೊತೀನ್ರಿ. ನೋಡಿರಿ, ಎಷ್ಟು ಚೆನ್ನಾಗಿ ಬರ್ತಾವೆ. ನನ್ನ ಚಾನಲ್ ನೋಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು.